ಆಕೆ ನೋಡವ ನಿನ್ನ ಏನೋ ಒಂದು ಶ್ರಮ ಪಟ್ಟು ದುಡಿದ್ರ ₹4 ದುಡ್ಡು ಬಂದು ಬಿಡ್ಬೋದು. ಆದ್ರ ಭಾಳ ದಿನ ಇರಂಗಿಲ್ಲ. ನೀನು ಏನು ಮಾಡ್ತಿದಿ, ಬರ್ತಿದಿ, ಹಿಂಗ ಬಂದು ಹಿತ್ತಲ ಬಾಗಿಲು ಹೋಗಿ ಬಿಡ್ತಿದಿ. ಅದಕ್ಕ ನೀ ದೊಡ್ಡಕ್ಕೆಲ್ಲ ಸರಸ್ವತಿ ಹಂಗ ದೊಡ್ಡಕ್ಕೆಲ್ಲ ಬರ್ಬೇಕಾದ್ರ ಕಷ್ಟ, ವಿದ್ಯೆ ಬರ್ಬೇಕಾದ್ರ ಕಷ್ಟ. ಬಂದ ಮೇಲೆ ನೀ ಸಾಯೋ ಪರ್ಯಂತರವಾಗಿ ನೀ ಇರ್ತೀವ. ಅದಕ್ಕೆ ನೀನ್ ಎಲ್ಲರಿಗಿಂತ ದೊಡ್ಡಾಕಿ ವಿದ್ಯಾದೇವತೆ ಸರಸ್ವತಿ ದೊಡ್ಡಾಕಿ ಅಂದ. ಹಂಗ ಈ ವಿದ್ಯಾ ಸಂಸ್ಥೆಯನ್ನ ಬಹಳ ಅದ್ಭುತವಾಗಿ, ಯಾಕಂದ್ರೆ ವೇಳೆ ಆಗಿದೆ, ನಾವು ವೇಳೆ ಬಟ್ ಯಾಕಂದ್ರೆ ಬಸವಲಿಂಗ ಸ್ವಾಮಿಗಳದ ಇದರ ಪಾವನ ಸಾನ್ನಿಧ್ಯ ಇತ್ತು. ಅವರ ಅನಾಧಿಕಾರಣದಿಂದ ಯಾವುದೋ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಊರಿಗೆ ಹೋಗಿದ್ರಿಂದ ನಮಗೆ ಫೋನ್ ಮಾಡಿ ಹೋಗ್ಬೇಕಿರುತ್ತವ್ರು ಅಂದ್ರು. ಆ ಒಂದು ಪೂಜ್ಯರ ಸಾನ್ನಿಧ್ಯಕ್ಕೆ ನಾನೊಂದು ದೀರ್ಘದಂಡದ ಪ್ರಣಾಮಗಳನ್ನು ಸಲ್ಲಿಸಿ ಈ ವೇದಿಕೆ ಎಲ್ಲ ಮತ್ತೊಮ್ಮೆ ಮಗದೊಮ್ಮೆ ಮಕ್ಕಳನ್ನು ಮೊದಲು ಮಾಡಿಕೊಂಡು ಬಹಳ ಮಾತಾಡಿದ್ರೆ ಕೇಳಲಿ ಅವು. ಅದಕ್ಕೆ ಈಗ ಮುಗಿದ ಟೈಮ್. ಅದಕ್ಕೆ ಒಬ್ಬ ಹುಡುಗ ಶಾಲೆಗೆ ಒತ್ತಾಗಿ ಬಂದಂತವ. ಶಾಲೆಗೆ ಒತ್ತಾಗಿ ಬರೋದ್ರಾಗನ ಸರ್ ಕೇಳಿದ್ರಂತೆ, ಯಾಕೆ ಗೊತ್ತಮ್ಮ ಒತ್ತಾಗಿ ಬಂದಿಲ್ಲ ಅಂದಂತೆ. ಇಲ್ರಿ ನಮ್ಮ ಬಾಜು ಮನೆ ಒಬ್ರದ್ದು ₹1 ಕಳೆದೈತ್ರಿ ಅಂದಂತೆ. ಹೌದಾ, ಅವ್ರು ₹1 ಕಳೆದ್ರೆ ನಿನಗ ಅವ್ರಿಗೆ ವ್ಯತ್ಯಾಸ, ನೀ ಶಾಲೆಗೆ ಯಾಕೆ ಲೇಟ್ ಆಗಿ ಬಂದಂಗೆ. ಅವ್ರು ಹುಡುಕಾಕತ್ತಿದ್ರಿ ಅಂದಂಗೆ. ಅವ್ರು ಹುಡುಕಾಕತ್ತಿದ್ರೆ ನಿನಗೇನ, ನೀ ಯಾಕೆ ಲೇಟ್ ಆಗಿ ಬಂದಂತೆ. ಅವ್ರ ಹೊಸರು ಮನೇಸ್ ಮಂದಿ ಹುಡುಕಾಕತ್ತಿದ್ರಿ ಅಂದ. ಅವ್ರ ಮನೇಸ್ ಮಂದಿ ಅವ್ರು ₹1 ಕಳೆದೈತಿ ಹುಡುಕೊಲ್ರಕ್ಕೆ ನೀ ಲೇಟ್ ಆಗಿ ಯಾಕೆ ಬಂದಂಗೆ. ಅದ್ರ ಮೇಲೆ ಕಾರ್ ಇಟ್ಕೊಂಡು ನಿಂತಿದ್ರಿ ನಾನು. ಅದ್ರ ಮೇಲೆ ಕಾರ್ ಇಟ್ಕೊಂಡು ನಿಂತಿದ್ದಾವ. ಯಾಕಂದ್ರೆ ಹುಡುಕ್ ಹೋದ್ಮೇಲೆ ಅದನ್ನ ಬಕ್ಕಡಕ್ಕೆ ಹಾಕ್ಯಬೇಕು. ಹಂಗಾಗಬಾರದು. ಅದಕ್ಕೆ ಯಾವತ್ತಲೂ ಸತ್ಯ ಶುದ್ಧವಾದ ವಿದ್ಯೆಯನ್ನ ಬಹಳ ಮುಕ್ತವಾಗಿ, ಅದಕ್ಕೆ ಇದು ಮೊದಲ ಫೌಂಡೇಶನ್. ಈ ಫೌಂಡೇಶನ್ ಒಳಗ ಯಾವ ಗಟ್ಟಾಕೈತಿ ಅವಾಗ ಮಾತ್ರ ಈ ಜ್ಞಾನ ಅದ್ಭುತವಾಗಿ ಕೊಡ್ಲಿ. ಶಾರದಾಂಬೆಯ ಒಂದು ಹೆಸರನ್ನು ಇಟ್ಟುಕೊಂಡಿರಿ. ಆ ಶಾರದಾಂಬೆಯ ಕೃಪಕಟಾಕ್ಷ ತಮ್ಮ ಮೇಲೆ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಈ ಒಂದು ಶಿಕ್ಷಕರೊಂದು ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಒಂದು ಗಣ್ಯಮನ್ನರಿಗೆ ಮೊದಲು ಮಾಡಿಕೊಂಡು ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತೀನಿ. ಶರಣಾರ್ಥಿ. ಯಲಬುರಗಿ ಧನಬುರುಡಿ ಹಿರೇಮಠದ ಪೂಜ್ಯರ ಒಂದು ಸೂಚನೆಯಂತೆ ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಆಶೀರ್ವಚನವನ್ನು ನೀಡಿದಂಥ ಪರಮ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು, ಶಿವಾನಂದ ಮಠ ಮಕ್ಕಳೇ, ಇವರಿಗೆ ಅತ್ಯಂತ ಶರಣಾರ್ಥಿಗಳು. ಈ ಒಂದು ಆಶೀರ್ವಚನದೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯ ಆಯಿತು. ಆದರೆ ಏನಂತ ಹೇಳಿದ್ರೆ 1-2 ನಿಮಿಷ ಎಲ್ಲ ಅತಿಥಿಗಳಿಗೆ ನಮ್ಮ ಶಾಲಾ ಸಮಿತಿಯವರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಸನ್ಮಾನ ತಗೊಂಡ ನಂತರ ತಾವು ಕೆಳಗೆ ಇಳಿಬೇಕಾಗಿ ವಿನಂತಿ. ಇದೊಂದು ಏನಂತ ಹೇಳಿದ್ರೆ ನಮ್ಮ ಶಾಲೆಯ ನೆನಪಿನ ಕಾಣಿಕೆ. ತಾವು ಈ ನೆನಪಿನ